ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನ. ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು, ಯುಗಾದಿ ಹಬ್ಬದ ಬಗ್ಗೆ ಕವನವನ್ನು ಬರೆದಿರುವುದು ತುಂಬಾ ಖುಷಿಕರ ಸಂಗತಿಯಾಗಿದೆ. ಯುಗಾದಿ ಹಿಂದೂಗಳ ಹೊಸ ವರುಷದ ಸಂಭ್ರಮ, ಹಬ್ಬಗಳ ಹಲವಾರು ನೀತಿ ನಿಯಮ, ಹಬ್ಬಗಳ ಹಲವಾರು ನೀತಿ ನಿಯಮ, ಖುಷಿ ಖುಷಿಯಿಂದ ಹಬ್ಬವನ್ನು ಸಂಭ್ರಮಿಸುತ್ತ, ಎಲ್ಲರಲ್ಲೂ ಒಂದಾಗಿ ಒಗ್ಗಟ್ಟನ್ನು ಸಂಕೇತಿಸುತ್ತ, ಬೇವು ಬೆಲ್ಲ ಸುಖ ದುಃಖದ ಸಂಕೇತ, ಕಷ್ಟವನ್ನು ಗಟ್ಟಿತನದಿಂದ ಎದುರಿಸಿ ಸಂತೋಷವನ್ನು ನಿಸ್ವಾರ್ಥದಿಂದ ಆಲಂಗಿಸಿ ಜೀವನವನ್ನು ಆನಂದಮಯವಾಗಿ ಮುನ್ನಡೆಸಿ. ಹಬ್ಬ ಎನ್ನುವುದು ಸಂತೋಷದ ಪ್ರತೀಕ. ಪ್ರತಿದಿನ ಹಬ್ಬದಂತೆ ಮಾಡಬೇಕು ನಮ್ಮ ಕಾಯಕ. ಹಬ್ಬ ಎನ್ನುವುದು ಸ್ಫೂರ್ತಿಯ ರೂಪಕ. ಆ ಸ್ಫೂರ್ತಿಯಲ್ಲಿ ಸಾಗಿಸಬೇಕು ನಮ್ಮ ಜೀವನವ. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ. ಧನ್ಯವಾದಗಳು.